ಮಧುಗಿರಿ ತುಮಕೂರಿನ ಸಿದ್ಧಾರ್ಥ ವಿದ್ಯಾಸಂಸ್ಥೆಯಲ್ಲಿ ಜಪಾನಂದ ಸ್ವಾಮೀಜಿಯವರಿಗೆ ಗೌರವ ಡಾಕ್ಟರೇಟ್ ನೀಡಿದ ಹಿನ್ನೆಲೆಯಲ್ಲಿ ಮಧುಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರಸ್ತೆಯಲ್ಲಿರುವ ಸಿದ್ಧಗಂಗಾ ಡಯಾಲಿಸಿಸ್ ಕೇಂದ್ರದ ಆವರಣದಲ್ಲಿ ಮಧುಗಿರಿಯ ನಾಗರಿಕರಿಂದ ಸನ್ಮಾನಿಸಲಾಯಿತು. ತುಂಬ ಹೇಳ್ದೆ, ನಾನು ತಪ್ಪಿಸ್ಕೊಂಡು ಓಡೋಗ್ತಿದ್ದೆ, ನನಗೆ ಇಲ್ಲ ಇದು ಅದು ಇಷ್ಟ ಇಲ್ಲ ಅಂತ. ಆದರೆ ಅವರ ಪ್ರೀತಿ ಮೇಲೆ ನಾನೇನು ಮಾಡಲಿಕ್ಕಾಗಲಿಲ್ಲ. ಇಂತಹ ಎಲ್ಲ ಮಹನೀಯರ ಒಂದು ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಇದನ್ನು ಸ್ವೀಕರಿಸ್ತಿರೋದು, ಅದನ್ನು ತೆಗೆದುಕೊಂಡು ಹೋಗಿ ನನ್ನ ಗುರುದೇವನ ಪಾದಾರವಿಂದಗಳಿಗೆ ಸಮರ್ಪಿಸ್ಬಿಡ್ತೀನಿ ಅಷ್ಟೇ. ಮೊದಲು ನನ್ನ ಹೆಸರು ಬಗ್ಗೆ ಮೂರ್ತಿಯವರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ನನಗೆ ನನ್ನ ಗುರುಗಳು ಜಪಾನಂದ ಅಂತ ಹೆಸರು ಕೊಟ್ಟಾಗ 1986ನೇ ಇಸ್ವಿಯಲ್ಲಿ ಕಲ್ಕತ್ತಾದಲ್ಲಿ ಗಂಗಾ ನದಿಯ ತೀರದಲ್ಲಿ ನಮಗೆ ಸನ್ಯಾಸಕ್ಕೆ ಮುಂಚೆ 12 ವರ್ಷ ಟ್ರೈನಿಂಗ್ ಇರುತ್ತೆ ರಾಮಕೃಷ್ಣ ಆಶ್ರಮ, ನಿಮ್ಗೆ ಗೊತ್ತು. ಆ 12 ವರ್ಷ ಟ್ರೈನಿಂಗ್ ಆದಮೇಲೆ ಸನ್ಯಾಸವನ್ನು ಕೊಟ್ಟಾಗ ನಾನು ವಾಪಸ್ ಹೋಗಿ ಹೇಳಿದೆ, ಗುರುಗಳೇ, ಬೆಂಗಾಲಿಲಿ ಹೇಳಿದೆ, ಅಮಿ ನಾಮ್ ಚಾಯ್ನಾ, ಅಂದರೆ ನನಗೆ ಬೇಡ ಈ ಹೆಸರು, ನಾನು ಯಾವಾಗಲೂ ಕೆಲಸ ಮಾಡ್ತಾ ಇರ್ತೀನಿ, ನೀವು ನನಗೆ ಬೇರೆ ಹೆಸರು ಕೊಡಿ. ಕಾಯಕವೇ ಕೈಲಾಸ ಅಂತಿರುವ ಬಸವಣ್ಣನವರ ವಿಚಾರಧಾರೆನ ನಾನು ಅನುಷ್ಠಾನ ರೂಪಕ್ಕೆ ತರಕ್ಕೆ ಹೋಗಿದ್ದೀನಿ ಅಂದಾಗ ಅವ್ರು ಒಂದು ಮಾತು ಹೇಳಿದ್ರು, ಎಲ್ಲರೂ ಹಾಗೆ ಭಾವಿಸ್ತಾರೆ, ಆದರೆ ನಿನ್ನ ಪ್ರತಿಯೊಂದು ಕ್ಷಣದಲ್ಲೂ ಜಪವನ್ನು ಮಾಡ್ತಾ ಈ ಕೆಲಸ ಮಾಡ್ತೀಯ, ಅದಕ್ಕೆ ನೀವು ಇದೇ ಹೆಸರು ಕೊಟ್ಟಿದ್ದೀನಿ ಅಂತ ಹೇಳಿ ಚೇಂಜ್ ಮಾಡಲಿಲ್ಲ. ಬಹುಶಃ ಅವರ ಕೃಪೆ, ಎಲ್ಲ ಗುರುಗಳ ಸದ್ಗುರುಗಳ ಕೃಪೆ, ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಕೃಪೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ನಿಮಗೆ ತಿಳಿದ ಹಾಗೆ ನಾವು ಯಾರಿಗೂ ಅಪ್ಲಿಕೇಶನ್ ಹಾಕಿಲ್ಲ. ಯೂನಿವರ್ಸಿಟಿಗೆ ಆಗಲಿ ಅಥವಾ ನಮ್ಮ ಪರಮೇಶ್ವರ್ ಜಿ ಅವರ ಸಿದ್ಧಾರ್ಥ ಯೂನಿವರ್ಸಿಟಿಗಾಗಲಿ ನಾನೇನು ಅಪ್ಲಿಕೇಶನ್ ಹಾಕಲಿಲ್ಲ. ಅವರೇ ಫೋನ್ ಮಾಡಿಬಿಟ್ಟು ಬರಬೇಕು ನೀವು ಅಂದರು. ನಾನು ಯಾಕೆ ಅಂದರೆ ಹಿಂಗೆ ಅಂದರು, ಅಯ್ಯೋ ಬೇಡ, ನನಗೆ ಸಾಕಾಗಿದೆ, ಒಂದು ಬಂದಿದೆ ಅಂದೆ. ಇಲ್ಲ ಸ್ವಾಮೀಜಿ, ಇದು ಕೊಡೋದ್ರಿಂದ ನಮ್ಮ ಸಂಸ್ಥೆಗೆ ಗೌರವ ಬರುತ್ತೆ ಅಂತ ಹೇಳಿ ಅಂಥ ಒಬ್ಬ ವ್ಯಕ್ತಿ ಹೇಳಿದಾಗ ನಾವು ಬೇಡ ಅಂತೇಳಿ ಒಪ್ಕೊಂಡು. ಇನ್ನು ಕೆಲಸದ ಬಗ್ಗೆ ಮೂರ್ತಿಯವರು ಮತ್ತು ನಮ್ಮ ಸರ್ವಜ್ಞ ಪೀಠದ ನಮ್ಮ ಸ್ನೇಹಿತರು ಭಾಳ ಚೆನ್ನಾಗಿ ಮಾತಾಡಿದ್ರು. ನೋಡಿ, ಇದು ಜಪಾನಂದನ ಒಬ್ಬಂದೇ ಅಲ್ಲ ಕೆಲಸ, ನಮ್ಮೆಲ್ಲರದ್ದು ಕೆಲಸ. ಇವರು ಹಾಗೆ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಹಾಗೆ ಮಾಡಿ, ಪೊಲೀಸ್ ಅಧಿಕಾರಿಗಳು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ನಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ 24x7x365 ಡೇಸ್ ಅದನ್ನು ಗುರುತಿಸ್ಕೊಳ್ತಾರೆ ಅಷ್ಟೇ. ನೀವು ಯಾವಾಗಲೂ ಇದೇನೆ ಅವ್ರು ಹೇಳಿದ್ರು, ನೀವು ಒಂದಾನೊಂದು ಕಾಲದಲ್ಲಿ ಇಡೀ ಪಾವಗಡ, ಆಮೇಲೆ ಕಲ್ಯಾಣದುರ್ಗ, ಆಂಧ್ರ ಪ್ರದೇಶದ ಝೋನಲ್ಲಿ ಒಂದೇ ಒಂದು ಆ್ಯಂಬುಲೆನ್ಸ್ ಇದ್ದಿತ್ತು. ಆ ಆ್ಯಂಬುಲೆನ್ಸ್ ನಮ್ಮದು. ಎಷ್ಟು ಓಡಾಡ್ತೀರಾ ಆ್ಯಂಬುಲೆನ್ಸ್. ಕೊನೆಗೆ ನನ್ನ ಡ್ರೈವರ್ ಹೇಳ್ದ, ಸ್ವಾಮಿ ನಿಂಗೆ ನಮಸ್ಕಾರ, ನಾನು ಬೆಳಗ್ಗೆ ಡ್ಯೂಟಿ ಮಾಡ್ತೀನಿ, ನೀವು ಇದೆಲ್ಲ ಮಾಡೋಕ್ಕಾಗಲ್ಲ ನನಗೆ. ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ಪೇಷಂಟ್ಸ್ನ. ಎಲ್ಲಿಗೆ? ವಿಕ್ಟೋರಿಯಾಗೆ ಎಷ್ಟು ಸರಿ ಹೋಗಿದ್ದೀನೋ, ಅಥವಾ ನಿಮ್ಮಾನ್ಸ್ಗೆ ಎಷ್ಟು ಸರಿ ಹೋಗಿದ್ದೀನೋ, ಬೋರಿಂಗ್ ಎಷ್ಟು. ಮೊದಲಿಂದಲೂ ಈ ಸೇವೆ ಅನ್ನೋದು ನನ್ನ ಒಂದು ಜನ್ಮಸಿದ್ಧ ಹಕ್ಕು ಥರ ಬಂದ್ಬಿಡ್ತು. ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಏಳು ಮೇಲೇಳು ಸಾಧುವೆ, ಹಾಡು ಚಾಗಿಯ ಗೀತೆಯನ್ನು, ಹಾಡಿನಿಂದ ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನ್ನು. ಆ ಒಂದು ಪದಗಳು ನನ್ನ ಧಮನಿಗಳಲ್ಲಿ ಹರಿಲಿಕ್ಕೆ ಶುರು ಆಯಿತು. ಆಶ್ರಮದಲ್ಲಿ ಇದ್ದಾಗಲೂ ನಾವು 16 ಹಳ್ಳಿನ ದತ್ತು ತಗೊಂಡು ಕೆಲಸ ಮಾಡ್ತಾ ಇದ್ದು. ಸ್ಕೂಲ್ನಲ್ಲಿರುವಾಗಲೂ ನಾನು ಗಾಂಧಿ ಜಯಂತಿ ದಿವಸ ಈಗಿನ ಕಾಲದ ಥರ ಗಾಂಧಿ ಫೋಟೋಗೆ ಹೋಗ್ಬಿಟ್ಟು ದೊಡ್ಡ ಹೂವು ಹಾಕ್ಬಿಟ್ಟು ಫೋಟೋಗ್ರಾಫರ್ ಇಲ್ಲೇ ಇದ್ದಾರೆ, ಫೋಟೋಗ್ರಾಫರ್ ಕರೆಸಿ ಇಲ್ಲ. ನಾವು ಗಾಂಧಿ ಜಯಂತಿ ಅಥವಾ ವಿಶೇಷವಾದ ಜಯಂತಿ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ನಾನು ಸ್ಕೌಟ್, ಆಗಿನ ಕಾಲದಲ್ಲಿ ವಿ ಗಿರಿ ಹತ್ರ ಹೋಗಿ ಪ್ರೆಸಿಡೆಂಟ್ ಸ್ಕೌಟ್ ಅವಾರ್ಡ್ ತಗೊಂಡೆ. 1979 ಪ್ರೆಸಿಡೆಂಟ್ ಅವಾರ್ಡ್ ತಗೊಂಡಿದೆ. ಏಕೆಂದರೆ ಸೇವೆ ಅವಾಗಲೂ ಇದನ್ನೇ ಮಾಡ್ತಾ ಇದ್ದೆ. ಹಳ್ಳಿಗಳಿಗೆ ಹೋಗ್ಬಿಟ್ಟು, ನಿಮಗೆ ಈಗಿನ ಕಾಲದ ಹುಡುಗರು ಅದು ಯೋಚನೆ ಮಾಡಲಿಕ್ಕಾಗಲ್ಲ. ನಮ್ಮ ಮೇಷ್ಟ್ರುಗಳು, ನಾನು ಇವತ್ತಿಲ್ಲಿ ನಿಂತಿರೋದು ಕಾರಣ ಏನಂದರೆ ಎಲ್ಲ ಗುರುಗಳ ಆಶೀರ್ವಾದದಿಂದ. ನಮ್ಮ ಮೇಷ್ಟ್ರಿದ್ರು ಬಿ ಜಯಶಂಕರ್ ಅಂತ. ಆ ಮೇಷ್ಟ್ರು ನಮ್ಮನ್ನು ಕರ್ಕೊಂಡು ಹೋಗೋರು. ಎಲ್ಲಿ ಕರ್ಕೊಂಡು ಹೋಗೋರು? ನಾಚನಹಳ್ಳಿ ಪಾಳ್ಯ ಅಂತ ಹಳ್ಳಿಗಳು, ಚಿಕ್ಕ ಹಳ್ಳಿಗಳು. ಅಲ್ಲಿ ಹೋದ್ರೆ ಏನು ಕೆಲಸ ಅಂದರೆ
ಎಲ್ಲ ತೆಗೆದಿಟ್ಬಿಟ್ಟು ಒಂದು ಮನೆಯಲ್ಲಿ ಅಥವಾ ಒಂದು ರೂಮಲ್ಲಿ ಇಟ್ಬಿಟ್ಟು ಪರ್ಕೆಗಳು ತಗೊಂಡು, ದೊಡ್ಡ ದೊಡ್ಡ ಪರ್ಕೆಗಳು, ಚಿಕ್ಕ ಚಿಕ್ಕ ಪರ್ಕೆಗಳು ತಗೊಂಡು ಫಸ್ಟು ಲ್ಯಾಬೇಟ್ರೀಸ್ ಎಲ್ಲ ಕ್ಲೀನ್ ಮಾಡೋದು, ರಸ್ತೆ ಎಲ್ಲ ಕ್ಲೀನ್ ಮಾಡೋದು, ಮನೆಗಳಲ್ಲೆಲ್ಲ ಕ್ಲೀನ್ ಮಾಡೋದು. ಇದ್ಯಾಕಪ್ಪ ಈ ಹುಡುಗರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂತ ಹೇಳೋರು ಜನ. ಆಗ ಗಾಂಧಿ ಜಯಂತಿ ಅಂತ ಅಕ್ಕಂಗೆ ಹೇಳಿ ಈ ರೀತಿ ಕೆಲಸ ಮಾಡಿದ್ದು ಎಷ್ಟು ಸರಿ ಮಾಡಿದ್ವಿ, ಅದು ಹಾಗೆಯೇ ಮಾಡ್ಕೊಂಡು ಬಂದಿದ್ದೀನಿ. ಒಳ್ಳೆ ಸ್ಥಳ ಆರಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. 85-86ರಲ್ಲಿ ಪಾವಗಡದ ಭೀಕರ ಬರಗಾಲ ಬಂದಾಗ ನನಗೆ ಸ್ವಾಮೀಜಿಯವರು ಆಶ್ರಮದ ಆಫೀಸಿಂದ ನನಗೆ ಇಲ್ಲಿಗೆ ಪೋಸ್ಟ್ ಮಾಡಿದ್ರು. ಭಯಂಕರವಾದ ಸಿಚುವೇಶನ್. ನಾನು ಸ್ನೇಹಿತರು ಹೇಳ್ತಿದ್ದೆ ಪಾವಗಡ ಹಿಂಗಿತ್ತು ಅವಾಗ ಅಂತ. ನೀವು ನನಗೆ ಚೆನ್ನಾಗಿ ಗೊತ್ತು ಪಾವಗಡ. ನನಗೆ ಪೊಲೀಸರು ಹೇಳಿದ್ರು, ಡೆಡ್ ಬಾಡಿಗಳಿದ್ರೆ ಇಳಿಬೇಡಿ, ನಿಮ್ಮ ಹೃದಯ, ಹಾರ್ಟು ಅವ್ನಿಗೇನೋ ಕಷ್ಟ ಆಗುತ್ತೆ ಅಂತ ಇಳಿಯೇ ಕೊಟ್ಟೋಗ್ಬಿಡ್ಬೇಡಿ, ಸುಮ್ಮನೆ ತೆಪ್ಪಿಗೆ ಬನ್ನಿ ಅಂತ ಹೇಳು ಪೊಲೀಸ್ನವರು. ಆಮೇಲೆ 6 ಗಂಟೆ ಮೇಲೆ ಹೊರಗಡೆ ಹೋಗಬೇಡಿ ಅಂತ ಹೇಳು. ಅಂತಹ ಭಯಂಕರವಾದ ಸ್ಥಳ. ಆಮೇಲೆ ಇನ್ನೊಂದು ಕಡೆ ಹೇಳೋರು ನನಗೆ, ನೀನು ಬರಂಗಿದ್ರೆ ಈ ಹೊಸ್ತಾವಕದ ಆರಂಚೆ ಇಲ್ಲ, ಆರಂಚೇಶು ಲೋಪಲು ರಾವಲ್ಲ ಹಳ್ಳಿಗಳಲ್ಲಿ. ಇವರು ಇದ್ದಾರೆ ನೋಡಿ, ಅಲ್ಲೇ ಕೂತಿದ್ದಾರೆ. ಹಾರನ್ ಮಾಡಿ ಒಳಗೋಗ್ಬೇಕಾಯ್ತು. ಯಾವ ಹಾರನ್ ನೋಡೋರು, ಪೊಲೀಸ್ ಹಾರನ್ನ ಅಥವಾ ಸ್ವಾಮೀಜಿ ಹಾರನ್ನ? ಸಬ್ ಇನ್ಸ್ಪೆಕ್ಟರ್ದೆಲ್ಲ ಸ್ವಾಮೀಜಿ ಇದ್ದಿದ್ರೆ ಎಲ್ಲ ಬರೋರು ಗಂಡಸರು. ಇದರ ಒಬ್ರು ಗಂಡಸರು ಇರ್ತಿರ್ಲಿಲ್ಲ. ಅಂತಹ ಸಿಚುವೇಶನಿಂದ ನಾವು ಕೆಲಸ ಶುರು ಮಾಡಿದ್ವಿ. ತುಂಬ ಕಷ್ಟಪಟ್ಟಿದ್ದೀವಿ. ಊಟ ಯಾವುದೋ ಮರದ ಕೆಳಗಡೆ, ನಿದ್ದೆ ಯಾವುದೋ ಪೆಟ್ರೋಲ್ ಬಂಕಲ್ಲಿ. ಆ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಕರೆದು ಇದು ನೀವು ಪ್ರಶಸ್ತಿ ತಗೊಳ್ಳಿ ಇರ್ತಾರೆ. ನಾವು ಯಾವ ಪ್ರಶಸ್ತಿಗೂ ಬೇಡ, ಸಾಹೇಬ್ರಿಗೆ ಹೇಳ್ತಾ ಇದ್ದೆ, ಸಾಹೇಬ್ರು ಒಪ್ಕೊಂಡ್ರು ನನ್ನ ಮಾತನ್ನು. ನನಗೆ ಆಗಲೇ ಒಂದು ಪ್ರಶಸ್ತಿ ಬಂದಿದೆ. ಏನದು? ಸ್ವಾಮಿ ಜಪಾನಂದ. ಆ ಸ್ವಾಮಿ ಅನ್ನೋದು ಯಾವ ನೊಬೆಲ್ ಪ್ರಶಸ್ತಿ ಮುಂದೆನೂ ಇದೆ. ನಮ್ಮ ಸ್ವಾಮಿ ಇವತ್ತು ಸಿದ್ಧಗಂಗಾ ಸ್ವಾಮಿಗಳದ್ದು ಕೈ ಮುದ್ದು. ಸ್ವಾಮಿ ಅಂದರೆ ಭಾರತದ ಸನಾತನ ಧರ್ಮದಲ್ಲಿ ಅಡಿಪಾಯ. ಇಟ್ ಈಸ್ ಎ ಫೌಂಡೇಶನ್ ಆಫ್ ಅವರ್ ಕಲ್ಚರ್. ಹಾಗಾಗಿ ಇದು ಆಗಮ ಪಾಯಿನೋ ನಿತ್ಯ ತಾಂತ್ರಿಕ ಭಾರತ ಬರುತ್ತೆ ಹೋಗುತ್ತೆ. ಇದ್ರ ಬಗ್ಗೆ ನಮಗೇನು ಯೋಚನೆ ಇಲ್ಲ. ಅವ್ರು ಹೇಳಿದ್ರು, ಇದೇನು ಇವ್ರಿಗೆಲ್ಲ ಕೊಟ್ಟಿದ್ದು, ನೀವು ಇವ್ರಿಗ ಅಥವಾ ಯಾರ ಪರವಾಗಿ ಇವ್ರು ಬಂದು ತೊಗೊಂಡು ಹೋಗ್ತಿದ್ರು ಅಂತಲೂ ಕೇಳಿದ್ರು. ಯಾಕೆ ಅಲ್ಲ, ಸ್ವಲ್ಪ ಹಮ್ಮು ಗಿಮ್ಮೆಲ್ಲ ಇರಬೇಕಾಗಿತ್ತು. ನಮಗೆ ಹಮ್ಮು ಇಲ್ಲ, ಗಮ್ಮು ಇಲ್ಲ, ಯಾವುದಿಲ್ಲಪ್ಪ, ನಮ್ಮ ಪಾಡು ನಾವಿದ್ದೀವಿ ಅಂತ ಹೇಳಿ. ಸೊ ಇದು ಒಂದು ಭಾಗ. ಆದರೆ ನಿಮ್ಮ ಮಧುಗಿರಿಯ ಜನತೆ ಹಾಗೂ ಅದರಲ್ಲೂ ಪತ್ರಿಕೋದ್ಯಮಿಯವರು ಹಾಗೂ ಅಧಿಕಾರಿ ವರ್ಗದವರ ಹೃದಯವಂತಿಕೆಯನ್ನು ನಾನು ಬಹುಶಃ ಎಲ್ಲೂ ಕಂಡಿಲ್ಲ ಅಂತ ಅನಿಸುತ್ತೆ. ಇಂಥ ಹೃದಯವಂತರು ನಾನು ನೋಡಿಲ್ಲ. ಯಾಕೆ ಅಂದರೆ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡದೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೆ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಿರಲ್ಲ ನೀವು, ಅದೇ ನನಗೆ ಧೈರ್ಯ ಬರೋದು. ಅದರಲ್ಲಿ ನಮ್ಮ ಶಿವಕುಮಾರ್ ಅವರ, ಅಂದರೆ ಈ ಭೂಮಿಯ ಈ ಬಿಲ್ಡಿಂಗಿನ ಓನರು, ಅವರು ನಮ್ಮ ದಾನಿಗಳು, ಅವರ ಒಂದು ಪ್ರೀತಿ ವಿಶ್ವಾಸದಿಂದ ನಾನು ಶಿವಕುಮಾರ್ ಅವ್ರನ್ನ ಬೆಂಗಳೂರಿನಲ್ಲಿ 1980ರಿಂದ ನೋಡ್ಕೊಂಬಂದಿದ್ದೀನಿ. 80s ನೋಡ್ಕೊಂಬಂದಿದ್ದೀನಿ. ಆತನಿಗೊಂದು ಆಸೆ, ಇಲ್ಲಿ ಏನು ನಡಿಬೇಕಂತ. ಆ ಆಸೆ ಮುಂದುವರಿತಾ ಇದೆ. ಮುಂದಿನ ಆಸೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾನು ಆತ್ಮೀಯರಿಗೆ ಹೇಳಿದ್ದೀನಿ. ಅವ್ರ ಇಚ್ಛೆಯಿಂದ ಆಗಲಿ. ಯಾಕೆ ಇದನ್ನು ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತೀನಿ ಹೇಳಿ? ನೀವೇ ಬಂದು ಕೂತ್ಕೊಂಡಿದ್ರಿ. ಇಡೀ ಪಾವಗಡ ಮಧುಗಿರಿಯ ಭಾಗಗಳು, ಈ ಕಡೆಯ ಏರಿಯಾ 30,000, 20,000, 25,000 ಎಕರೆಗಳಷ್ಟು ತಗೊಂಡು ಏನದು ಸೋಲಾರ್ ಮಾಡ್ತಾ ಇದ್ದಾರೆ. ಸೋಲಾರ್ ಮಾಡಿದ್ದು ರೈತರಿಂದ ತಗೊಂಡು ಅದನ್ನ ಸೋಲಾರ್ ಇದು ವಿದ್ಯುತ್ ಯಾರಕ್ಕೆ ಕೊಟ್ಟಿದ್ದಾರೆ? ನಮ್ಮನ್ನು ಬಿಟ್ಟು. ಪಾವಗಡದಲ್ಲೂ ನಮ್ಮ ಆಸ್ಪತ್ರೆಯಲ್ಲಿ ಅಥವಾ ನಾವು ಇದ್ರಲ್ಲಿ ನೋಡಿ 8 ಗಂಟೆ ಓಡಿಸ್ತೀವಿ ಜನರೇಟರ್. ನಿಮ್ಗೆ ಜ್ಞಾಪಕ ಇರಲಿ, ನಮ್ಮ ಇದು ಎಲೆಕ್ಟ್ರಿಸಿಟಿ ಬಿಲ್ಲು 1 ಲಕ್ಷ ಬರ್ತಾ ಇದೆ. ಅಷ್ಟು ಖರ್ಚು. ಯಾಕೆಂದರೆ ಜನ ಬರ್ತಾರೆ, ಆಪರೇಷನ್ಸ್ ಆಗ್ತಾ ಇದೆ, ಇಲ್ಲೂ ಇದು ಡಯಾಲಿಸಿಸ್ ಆಗ್ತಾ ಇದೆ. ಈಗ ನಿಲ್ಲಿಸಿದ್ರು ಜನರೇಟರ್ನ, ಬೆಳಗ್ಗೆ ಶುರು ಮಾಡ್ತಾರೆ ನೋಡಿ. ನಾವೇ ಭೂಮಿ ಕೊಟ್ಟಿದ್ದು ಕರೆಂಟ್, ಇದು ಸೋಲಾರ್ ಮಾಡಿ ಅಂತ, ನಮಗಿದೆಯಾ ಕರೆಂಟು? ಇದು ನಮ್ಮ ದೇಶದ ದುಸ್ಥಿತಿ. ನಮ್ಮನ್ನು ಉಪಯೋಗಿಸ್ಕೋತಾರೆ ವಿನಃ ನಿಮ್ಗೇನು ಬೇಕಣ್ಣ ಅಂತ ಕೇಳೋದಿಲ್ಲ. ಆ್ಯಕ್ಚುಲಿ ಇವತ್ತು ಸ್ವಾಮೀಜಿಯವರಿಗೆ ಗೌರವ ಡಾಕ್ಟರೇಟ್ ಪಡೆದಿರ್ತಕ್ಕಂಥದ್ದು, ನೀಡಿರತಕ್ಕಂಥದ್ದು ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಯಾಕೆ ಅಂತಂದರೆ ಅವರು ಮಾಡಿರ್ತಕ್ಕಂಥ ಸೇವೆಗಳು ಅನನ್ಯವಾಗಿರುವಂಥ ಸೇವೆಗಳು. ನಮ್ಮಲ್ಲಿ ಮಧುಗಿರಿ ಮತ್ತು ಪಾವಗಡ ಕ್ಷೇತ್ರಗಳಲ್ಲಿ ಸಾಮಾಜಿಕ ಸೇವೆ, ಸಮಾಜವನ್ನು ಆರೋಗ್ಯಯುತವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡ್ತಾ ಸಮಾಜದಲ್ಲಿ ಮನುಷ್ಯನ ಜೀವನಕ್ಕೆ ಬೆಳಕನ್ನು ಕೊಡುವಂತಹ ಕಣ್ಣಿನ
ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಿ ಆ ಮೂಲಕವಾಗಿ ಜನರಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡುವಂಥ ಕಾರ್ಯ ಮಾಡೋದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಈ ಭಾಗಗಳಲ್ಲಿರ್ತಕ್ಕಂಥ ಮೌಢ್ಯವನ್ನು ಹೋಗಲಾಡಿಸ್ತಕ್ಕಂಥದ್ದು, ಶಿಕ್ಷಣದಲ್ಲಿ ತಿಳುವಳಿಕೆಗಳನ್ನು ನೀಡುವಂಥದ್ದು, ಜನರಲ್ಲಿರ್ತಕ್ಕಂಥ ಅಜ್ಞಾನವನ್ನು ಒಡೆದೋಡಿಸ್ತಕ್ಕಂಥ ಕೆಲಸಗಳನ್ನು ಮಾಡತಕ್ಕಂಥದ್ದಕ್ಕೆ ಇವತ್ತು ಅವರ ಸೇವೆಗೆ ಮನ್ನಣೆ ನೀಡಿರ್ತಕ್ಕಂಥದ್ದು ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಇಡೀ ಸಮಾಜಕ್ಕೆ ಮತ್ತು ಇಡೀ ನಮ್ಮ ಭಾಗದ ಎಲ್ಲರಿಗೂ ಸಹ ಈ ಒಂದು ವಿಷಯ ಸಂತೋಷವನ್ನು ತಂದಿದೆ ಅಂತ ಹೇಳ್ಬಿಟ್ಟು ನಾನಾದರೂ ಭಾವಿಸಿದ್ದೀನಿ. ಮುಖ್ಯವಾಗಿ ಈ ಭಾಗಗಳಲ್ಲಿ ಏನು ಅವರ ಒಂದು ಕನಸು ಏನಿದೆ, ಈ ಭಾಗಗಳಲ್ಲಿ ಬದಲಾವಣೆ ಆಗಬೇಕು, ಶಿಕ್ಷಣದಲ್ಲಿ ಬದಲಾವಣೆ ಆಗಬೇಕು, ಜನರ ಆರೋಗ್ಯದಲ್ಲಿ ಬದಲಾವಣೆ ಆಗಬೇಕು, ಜನರ ವೈಚಾರಿಕತೆಯಲ್ಲಿ ಬದಲಾವಣೆ ಆಗಬೇಕು, ಅವರ ಚಿಂತನೆಯಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ನಿರ್ಮಲ ಮನಸ್ಸಿನಿಂದ ಸಂಬಂಧ ಸೇವೆಯನ್ನು ಮಾಡ್ತಕ್ಕಂಥ ಗುರುಗಳ ಕಾರ್ಯ ಶ್ಲಾಘನೀಯ ಮತ್ತು ಮಾದರಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೀನಿ. ಅವರ ಒಂದು ಸೇವೆ ಇದೇ ರೀತಿಯಲ್ಲಿ ಇನ್ನೂ ಮುಂದುವರೆದುಕೊಂಡು ಹೋಗಲಿ. ಈ ಸಮಾಜಕ್ಕೆ, ಈ ಶೋಷಿತ ಸಮುದಾಯಕ್ಕೆ, ತಿಳುವಳಿಕೆ ರಹಿತ ಸಮುದಾಯಕ್ಕೆ, ಜನರಿಗೆ ಜ್ಞಾನವನ್ನು ಉಂಟು ಮಾಡ್ತಕ್ಕಂಥ ಅವರ ಶಕ್ತಿ, ಅವರ ಒಂದು ಆಶೀರ್ವಚನಗಳು ನಮ್ಮೆಲ್ಲರಿಗೆ ಪ್ರೇರಣೆ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ